ಇವತ್ತು ಮಹಿಳಾ ವಿಶ್ವಕಪ್ನ ಫೈನಲ್ ಮ್ಯಾಚ್. ಹರಿಣಗಳನ್ನು ಚೆಂಡಾಡುವುದಕ್ಕೆ ಭಾರತದ ವನಿತೆಯರು ರೆಡಿಯಾಗಿದ್ದಾರೆ. ಇಂಡೋ ಆಫ್ರಿಕಾ ನಡುವೆ ಪ್ರಶಸ್ತಿಗಾಗಿ ಇವತ್ತು ಐತಿಹಾಸಿಕ ಪಂದ್ಯ ನಡೀತಾ ಇದೆ. ನೂತನ ಚಾಂಪಿಯನ್ ತಂಡದ ಉದಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಮುಂಬೈನ ಡಿ.ವೈ. ಪಾಟೀಲ್ ಕ್ರೀಡಾಂಗಣದಲ್ಲಿ ಫೈನಲ್ ಮ್ಯಾಚ್ ನಡೀತಾ ಇರುವಂಥದ್ದು. ಮೂರನೇ ಬಾರಿಗೆ ಫೈನಲ್ ಅನ್ನು ಭಾರತದ ವನಿತೆಯರು ಪ್ರವೇಶ ಮಾಡಿದ್ದಾರೆ. ಮೊದಲ ಬಾರಿಗೆ ಫೈನಲ್ಗೆ ಹರಿಣಗಳ ಪಡೆ ಕೂಡ ಎಂಟ್ರಿ ಕೊಟ್ಟಿದೆ. ನಾಯಕಿ ಕೌರ್ಗೆ ಟ್ರೋಫಿ ಗೆಲ್ಲುವಂತಹ ಸುವರ್ಣ ಅವಕಾಶ ಇದೆ ತವರು ನೆಲದಲ್ಲಿಯೇ. ಹಾಗಾಗಿಯೇ ಇವತ್ತಿನ ಮ್ಯಾಚ್ ತುಂಬ ಕ್ರೂಷಿಯಲ್. ಇವತ್ತಿನ ಮ್ಯಾಚ್ ತುಂಬ ಕುತೂಹಲವನ್ನು ಕೆರಳಿಸಿದೆ. ಅದರಲ್ಲೂ ಕೂಡ ದಶಕಗಳ ಕನಸು ಮಹಿಳಾ ತಂಡ ವಿಶ್ವಕಪ್ಪನ್ನು ಎತ್ತಿ ಹಿಡಿಬೇಕು, ವಿಶ್ವಕಪ್ಗೆ ಮುತ್ತಿಡಬೇಕು ಅನ್ನುವಂತಹ ಕನಸು ಕೋಟ್ಯಾನುಕೋಟಿ ಭಾರತೀಯರದ್ದಾಗಿದೆ. 25 ವರ್ಷಗಳ ಬಳಿಕ ಆ ಸುವರ್ಣ ಅವಕಾಶ ಭಾರತದ ಪಾಲಿಗೆ ಇವತ್ತು ಬಂದಿದೆ. ತವರಿನಲ್ಲಿಯೇ ವಿಶ್ವಕಪ್ಪನ್ನು ಗೆದ್ದು ವಿಶ್ವಕಪ್ಪನ್ನು ಎತ್ತಿ ಹಿಡಿಯುವಂತಹ ವಿಶ್ವಾಸದಲ್ಲಿ ಭಾರತದ ವನಿತೆಯರ ತಂಡ ಇರುವಂಥದ್ದು. ಈಗಾಗಲೇ ಇಡೀ ವನಿತೆಯರ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳುವಂತಹ ಕೆಲಸ ಕೂಡ ದೇಶದಾದ್ಯಂತ ಆಗ್ತಾ ಇದೆ. ನಾನು ತುಂಬ ಕ್ರಿಕೆಟ್ ಆಡಿದ್ದೀನಿ, ಚಿಕ್ಕವಳಿಂದನೂ ಆಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆ ಥರ ಎಲ್ಲ ಆಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ICC ವುಮೆನ್ ವರ್ಲ್ಡ್ ಕಪ್ ನಡೀತಾ ಇದೆ. ಆ್ಯಂಡ್ ಫಿನಾಲೆ ಗೆದ್ದುಬಿಟ್ಟು ಇವಾಗ ಫೈನಲ್ಸಲ್ಲಿದ್ದಾರೆ. ನಮ್ಮ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡೀತಾ ಇದೆ. ಸೊ ಅಫ್ಕೋರ್ಸ್ ಇಂಡಿಯಾ ಕಪ್ ಗೆದ್ದೇ ಗೆಲ್ತಾರೆ. ಆ್ಯಂಡ್ ವುಮೆನ್ಸ್ ಯಾರಿಗೂ ಕಮ್ಮಿ ಇಲ್ಲ, ಸೊ ಅದು ಗೊತ್ತಿರೋದೆ. ಆ್ಯಂಡ್ ಈ ಸಲ ಕಪ್ಪು ನಮ್ಮದೇ. ಸೊ IPL ಹೇಗಾಯಿತು, ಈ ಸಲ ಕಪ್ ನಮ್ಮದೇ. ಆ್ಯಂಡ್ ICC ವರ್ಲ್ಡ್ ಕಪ್ಪು ಈ ಸಲ ವುಮೆನ್ಸ್ ಕ್ರಿಕೆಟ್ ಲೀಗಲ್ಲಿ ಕಪ್ ನಮ್ಮದೇ ಆಗುತ್ತೆ. ಆ್ಯಂಡ್ ಎಲ್ಲ ಆಟಗಾರರಿಗೂ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ. ಸೊ ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಅಂತ ನೀವು ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ವಿ. ಇವತ್ತೆಲ್ಲ ನಾವುಗಳು ಕೂಡ ಕ್ರಿಕೆಟು ಆಡಿದ್ವಿ, ವಾಲಿಬಾಲು, ಫುಟ್ಬಾಲು, ಈ ಥರ ಯಂಗ್ಸ್ಟರ್ಸಲ್ಲಿ ಇವತ್ತು ಸ್ಪೋರ್ಟ್ಸ್ ಅನ್ನೋದು ಭಾಳ ಮಹತ್ವವಾಗಿರ್ತಕ್ಕಂಥದ್ದು. ಅದನ್ನು ಇವತ್ತು ಕಮರ್ಷಿಯಲ್ ಮಾಡ್ದೇ ಇವತ್ತು ಅದನ್ನು ವ್ಯಾಲ್ಯೂಸ್ನ ಬೆಸೆಯೋ ಅಂಥದ್ದು. ಇತ್ತೀಚೆಗೆ ಏನು ಲಾಸ್ಟ್ ಮ್ಯಾಚನ್ನು ಕೂಡ ನಮ್ಮ ವುಮೆನ್ಸು ಟೀಮು ಸೆಮಿಫೈನಲಲ್ಲಿ ವಿನ್ ಆಗಿದ್ದಾರೆ. ಅದು ಭಾಳ ಸಂತೋಷದ ವಿಷಯ. ಜೊತೆಗೆ ಇವಾಗ ಫೈನಲ್ಲು ಕೂಡ ಸೊ ನಮ್ಮ ಹೆಣ್ಮಕ್ಳು ಗೆದ್ದು ಬರಲಿ. ಹೆಣ್ಮಕ್ಳು ಇವತ್ತು ಬರೀ ಅಡುಗೆ ಮನೆಗೆ ಸೀಮಿತ ಆಗಬಾರ್ದು. ಟಫ್ ಕಾಂಪಿಟೇಷನ್ ಇದೆ, ಬಟ್ ನಮ್ಮವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಫೈನಲ್ಸು ಚೆನ್ನಾಗಿ ಆಡಲಿ, ಆಲ್ ದಿ ಬೆಸ್ಟ್ ಅವ್ರಿಗೆ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕ್ಯಾಪ್ಟನಿಂದ ಹಿಡಿದು ಸ್ಮೃತಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಹೆಣ್ಮಕ್ಳು. ಇವತ್ತು ಒಂದು ಇತಿಹಾಸನ ಕ್ರೀಡಾ ಲೋಕದಲ್ಲಿ ಒಂದು ಹೊಸ ಇತಿಹಾಸನ ಸೃಷ್ಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಕ್ರಿಕೆಟ್ ಫೀಲ್ಡಲ್ಲಿ. ಸೊ ಅವರಿಗೆ ಆಲ್ ದ ಬೆಸ್ಟು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಅವರಿಗೆ ವಿಶ್ ಮಾಡ್ತೀವಿ. ಇಡೀ ದೇಶನೇ ತುಂಬ ಕುತೂಹಲದಿಂದ ಇದನ್ನು ವೀಕ್ಷಣೆ ಮಾಡ್ತಾ ಇದೆ. ನಾವು ಕೂಡ ಅದೇ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಮುಂದೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ ಹಲವಾರು ಜನ ದೇಶದಲ್ಲಿ. ಆ ನಿಟ್ಟಿನಲ್ಲಿ ಮಹಿಳೆಯರು ಕೂಡ ಇವತ್ತು ಕ್ರಿಕೆಟ್ ಅಭಿಮಾನಿಗಳ ಕಾನ್ಸಂಟ್ರೇಷನ್ನ ತಮ್ಮ ಕಡೆ ಸೆಳ್ಕೊಂಡಿರೋದು ನಿಜವಾಗ್ಲೂ ಭಾಳ ಆಶಾದಾಯಕ ವಿಚಾರ, ಸ್ಫೂರ್ತಿದಾಯಕ ವಿಚಾರ. ಇದೇ ರೀತಿಯಲ್ಲಿ ವುಮೆನ್ಸ್ ಕೂಡ ಮೆನ್ಸ್ಗೆ ಈಕ್ವಲ್ ಆಗಿ ಕ್ರಿಕೆಟ್ನಲ್ಲೂ ಸಾಧನೆ ಮಾಡಲಿ. ಆ ಮೂಲಕ ವುಮೆನ್ಸು ಮೆನ್ಸ್ಗೆ ಯಾವ ರೂಪದಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಲಿ. ಸೊ ಆಲ್ ದ ಬೆಸ್ಟ್ ವುಮೆನ್ಸ್ ಟೀಮ್. ಈ ಸಲ ಕಪ್ ಗೆಲ್ಲಬೇಕು, ನೆಕ್ಸ್ಟ್ ಸಲನೂ ಗೆಲ್ಲಬೇಕು. ಜೈ ಇಂಡಿಯಾ. ಆಲ್ ದ ಬೆಸ್ಟ್. ಟೀಮ್ ಇಂಡಿಯಾ ವಿನ್ ಆಗಬೇಕು.